ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನು ಬಿಟ್ಟು ಬೀದಿಗೆ ಇಳಿಯೋದು ಯಾವಾಗ ಈ RSSನವರು? ಕೋಟಿಗಟ್ಟಲೆ ಹಣ ಕೊಳ್ಳೆ ಹೊಡೆದಿರೋದು ಕಾಣಿಸಿದ್ರು ಬಜರಂಗ ದಳದ ಕಾರ್ಯಕರ್ತರು ಮೌನ ವಹಿಸಿರೋದು ಯಾಕೆ? RSSನವರ ಹಿಂದೂ ಧರ್ಮದ ರಕ್ಷಣೆ ಕೇವಲ ಡೋಂಗಿತನವೇ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಜಾರ್ಕಂಬಳಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಅದೇನೆಂದರೆ, ರಾಮ ಮಂದಿರದಲ್ಲಿ ನಡೆದ ಕಾಣಿಕೆ ಹಣದ ಲೂಟಿಯು ದೇಶದಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಪತ್ರಕರ್ತರು ಸಾಮಾನ್ಯ ಜನರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪತ್ರಕರ್ತ ಒಬ್ಬ ಮಹಿಳೆಗೆ ರಾಮ ಮಂದಿರದ ಲೂಟಿಯ ವಿಚಾರವಾಗಿ ಪ್ರಶ್ನಿಸುತ್ತಾ, ನೀವು ರಾಮ ಮಂದಿರ ಹಗರಣದ ಬಗ್ಗೆ ಏನು ಹೇಳ್ತೀರಾ? ಯೋಗಿಯನ್ನು ಬದಲಿಸಬೇಕು ಅಂತ ಏನಾದರೂ ನೀವು ಭಾವಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಮಹಿಳೆ ಏನು ಹೇಳಿದ್ದಾರೆ ಅಂದರೆ, ಯೋಗಿಜಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರವನ್ನು ಬದಲಿಸುವ ಯಾವುದೇ ಅಗತ್ಯವಿಲ್ಲ. ನೀವು ದುರಂಧರ್ ಸಿನಿಮಾವನ್ನು ನೋಡಿಲ್ವಾ? ನಾವು ರಾಮ ಮಂದಿರದ ದೇಣಿಗೆ ಹಣವನ್ನು ಒಂದು ಸಮಸ್ಯೆಯಾಗಿ ಮಾಡಬಾರ್ದು ಅಂತ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಅಯೋಧ್ಯೆಯ ರಾಮ ಮಂದಿರ ಈಗ ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ, ರಾಜಕೀಯ ಚರ್ಚೆಯಾಗಿ ಮಾರ್ಪಟ್ಟಿದೆ. ಅದರಲ್ಲೂ BJP ಸರ್ಕಾರ 80ರ ದಶಕದಿಂದಲೂ ರಾಮ ಮಂದಿರ ವಿಚಾರವನ್ನು ಇಟ್ಟುಕೊಂಡು ಹೇಗೆಲ್ಲ ರಾಜಕೀಯವನ್ನು ಮಾಡಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ಮೇಲಂತೂ ಮೋದಿ ಸರ್ಕಾರ ರಾಮನ ಹೆಸರಲ್ಲಿ ರಾಜಕೀಯ ಮಾಡಿದ್ದು, ರಾಮನ ಹೆಸರಿನಲ್ಲಿ ಚುನಾವಣೆಗೆ ಬಂದಿದ್ದು ಎಲ್ಲರಿಗೂ ತಿಳಿದ ಸಂಗತಿಯೇ. ಇನ್ನು ಮೋದಿ ಅವಧಿಯ 3ನೇ ಚುನಾವಣೆಯಲ್ಲಿ ಅಂದರೆ 2024ರ ಚುನಾವಣೆಯಲ್ಲಿ ತಾನು ಮಾಡಿದ ಕೆಲಸವನ್ನು ಇಟ್ಕೊಂಡು ವೋಟ್ ಕೇಳಲು ಆಗದೆ ರಾಮನ ಜಪವನ್ನು ಮಾಡಲಾಯಿತು. ಕೋಟ್ಯಂತರ ಜನರನ್ನು ನಂಬಿಸಲಾಯಿತು. ಆದರೆ ಇವರ ಕಪಟ ಭಕ್ತಿಗೆ ರಾಮ ಇರುವ ಕ್ಷೇತ್ರ ಅಂದರೆ ಅಯೋಧ್ಯೆಯನ್ನೇ ಇವರಿಗೆ ಗೆದ್ದುಕೊಳ್ಳಲಾಗಲಿಲ್ಲ. ಈಗ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಧಾರ್ಮಿಕ ಸ್ಥಳವಾದ ಅಯೋಧ್ಯೆಯ ರಾಮ ಮಂದಿರದ ಕಾಣಿಕೆ ಹಣ, ಚಿನ್ನ ಬೆಳ್ಳಿ ಕಾಣಿಕೆಗಳು, ಹಣ ಎಣಿಕೆ, ದಾಖಲೆ ನಿರ್ವಹಣೆ, ನೇಮಕಾತಿ ಮತ್ತು ಖರೀದಿ ಪ್ರಕ್ರಿಯೆಯಲ್ಲಿ ಅನೇಕ ಲೋಪಗಳನ್ನು ಎಸಗಲಾಗಿದೆ ಹಾಗೂ ಸುಮಾರು 200 ಕೋಟಿಗೂ ಅಧಿಕ ಕಾಣಿಕೆ ಹಣವನ್ನು ಲಪಟಾಯಿಸಲಾಗಿದೆ. ಇವೆಲ್ಲದರ ನಡುವೆ ಮುಖ್ಯವಾಗಿ ಬರುವ ಪ್ರಶ್ನೆ ಏನಂದರೆ, ಮೋದಿಯನ್ನು ಮತ್ತು BJPಯನ್ನು ಬೆಂಬಲಿಸುವವರು ಯಾಕೆ ರಾಮ ಮಂದಿರ ಲೂಟಿಯ ಬಗ್ಗೆ ಪ್ರಶ್ನಿಸ್ತಾ ಇಲ್ಲ? ಅದರಲ್ಲೂ ಹಿಂದೂ ಧರ್ಮವನ್ನು ನಾವೇ ಕಾಪಾಡೋದು ಅಂತ ಹೇಳ್ಕೊಳ್ಳುವ RSSನವರು ಮತ್ತು ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ? ಕೇವಲ ಬೂಟಾಟಿಕೆಗೆ ಮಾತ್ರ ಹಿಂದೂ ಧರ್ಮದ ರಕ್ಷಕರು ಅಂತ ಬಿಂಬಿಸ್ಕೊಳ್ಳೋದೇ ಇವರು. ಜೂನ್ 7ರಂದೇ ಮಂದಿರದಲ್ಲಿ ದರೋಡೆ ನಡೆದಿರುವ ವಿಷಯ ಬೆಳಕಿಗೆ ಬಂತು. ಈ ವಿಚಾರಕ್ಕೆ ಜೂನ್ 13ರಂದು 3 ಸದಸ್ಯರನ್ನ ಒಳಗೊಂಡಂತಹ SIT ತಂಡವನ್ನು ರಚಿಸಲಾಯಿತು. SIT ಪ್ರಾಥಮಿಕ ವರದಿಯಲ್ಲಿ ಒಂದಷ್ಟು ಕಳ್ಳರು ಸಿಕ್ಬಿದ್ದಿದ್ದಾರೆ. ಈಗ ಅದರಲ್ಲಿ ಅವ್ರು ಯಾರು ಅಂತ ಅಂದರೆ, ಅನ್ಪುಕಲ್ ಮಿಶ್ರಾ, ಲವಕುಶ್ ಮಿಶ್ರಾ, ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ಮನೀಶ್ ಯಾದವ್, ಅವಿನಾಶ್ ಪಾಂಡೆ, ಸುಭಾಷ್ ಶ್ರೀವಾಸ್ತವ, ಕರುಣೇಶ್ ಪಾಂಡೆ ಹಾಗೂ ಟ್ರಸ್ಟ್ನ ವಾಹನ ಚಾಲಕ ಅಂತ ಗುರುತಿಸಲಾಗಿದೆ. ಈ 8 ಜನರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಇವರ್ಯಾರು ಅನ್ಯ ಕೋಮಿನ ವ್ಯಕ್ತಿಗಳಲ್ಲ. ಅದರಲ್ಲೂ ವಿಶೇಷವಾಗಿ ಇವರೆಲ್ಲರೂ ದೇವಸ್ಥಾನದಲ್ಲಿಯೇ ಕೆಲಸ ಮಾಡಿಕೊಂಡಿದ್ದವರು, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಭಾಗವೇ ಆಗಿದ್ದವರು. ಪ್ರತಿದಿನದ ಕಾಣಿಕೆ ಮೊತ್ತ ಸುಮಾರು ಅಂದಾಜು 8 ಲಕ್ಷದಿಂದ 13 ಲಕ್ಷದವರೆಗೆ ಸಂಗ್ರಹವಾಗ್ತದೆ. ಆದರೆ ಎಣಿಕೆ ಕೋಣೆಯಲ್ಲಿ ನಿಯೋಜನೆಗೊಂಡಿರುವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಉದ್ಯೋಗಿಯೊಬ್ಬರು ಹೇಳ್ತಾರೆ, ಕೆಲವು ದಿನಗಳ ಹಿಂದೆ ಈ ಮೊತ್ತ 50 ಲಕ್ಷದಿಂದ 60 ಲಕ್ಷದವರೆಗೆ ಹೆಚ್ಚಿಗೆ ಆಗಿತ್ತು ಅಂತ ಹೇಳಿದ್ದಾರೆ. ಹೀಗೆ ಸಂಗ್ರಹವಾದ ಮತ್ತು ಭಕ್ತರು ಸ್ವಇಚ್ಛೆಯಿಂದ ಕೊಟ್ಟಿದ್ದಂಥ ಚಿನ್ನ ಬೆಳ್ಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗ ಲಪಟಾಯಿಸಲಾಗಿದೆ. ಭಗವಾನ್ ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ BJP ಸರ್ಕಾರದ ಕಣ್ಣೆದುರೇ ಈ ಘೋರ ಲೂಟಿ ನಡೆದಿರುವುದು ಇವತ್ತು ದೇಶದಾದ್ಯಂತ ಭಕ್ತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ RSSನವರ ವಿಚಾರ. ಈ RSSನವರು, ಬಜರಂಗ ದಳದವರು ಹಿಂದುತ್ವದ ಹೆಸರಿನಲ್ಲಿ ನಡೆಸಿದ ನೈತಿಕ ಪೊಲೀಸ್ಗಿರಿ ಅಥವಾ ಕಾನೂನನ್ನು ಕೈಗೆತ್ತಿಕೊಂಡು ನಡೆಸಿದ ಅನೇಕ ಆರೋಪಗಳು ಕಣ್ಮುಂದೆ ಇವೆ. ಹಿಂದೂಗಳ ಪ್ರತೀಕ ಅಂತಲೇ ಹೇಳುವ ಭಗವಾನ್ ಶ್ರೀರಾಮನ ಕೋಟ್ಯಾಂತರ ಹಣವನ್ನು ಕೊಳ್ಳೆ ಹೊಡೆದಿರುವಾಗ ಇವರು ಯಾರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? 2009ರ ವೇಳೆಗೆ ಮಂಗಳೂರಿನ ಪಬ್ಬೊಂದರಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಿಂದುತ್ವದ ಹೆಸರಿನ ನೈತಿಕ ಪೊಲೀಸ್ಗಿರಿಯನ್ನು ನಡೆಸಿದರು. ಗೋರಕ್ಷಣೆ ಹೆಸರಿನಲ್ಲಿ 2015ರ ನಂತರ ವಿವಿಧ ರಾಜ್ಯಗಳಲ್ಲಿ ಗೋ ಸಾಗಣೆ ಅಥವಾ ಗೋಮಾಂಸದ ಶಂಕೆಯನ್ನು ಆಧರಿಸಿ ನಡೆಸಿದ ಗುಂಪು ಹಲ್ಲೆಗಳ ಅನೇಕ ಪ್ರಕರಣಗಳಲ್ಲಿ ನೈತಿಕ ಪೊಲೀಸ್ಗಿರಿಯನ್ನು ಬಜರಂಗ ದಳದ ಕಾರ್ಯಕರ್ತರು ನಡೆಸಿದರು. ಆದರೆ ಇವರು ಹಿಂದೂ ಧರ್ಮದ ಪ್ರತೀಕ ಅಂತ ಹೇಳುವ ರಾಮ ಮಂದಿರದಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಿರುವಾಗ ಪ್ರಶ್ನಿಸದೆ ಮೌನವಾಗಿರೋದ್ಯಾಕೆ? ಸಂಘ ಪರಿವಾರಕ್ಕೆ ದೇವರ ಬಗ್ಗೆಯೂ ನಂಬಿಕೆ ಇಲ್ಲ, ರಾಮನ ಬಗ್ಗೆಯೂ ಗೌರವವೂ ಇಲ್ಲ. ಕೇವಲ ಡೋಂಗಿ ಭಕ್ತಿಯನ್ನು ತೋರಿಸಿ ರಾಮನನ್ನು ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡಿದ್ದು ಬಿಟ್ಟರೆ ನಿಜವಾದ ಭಕ್ತಿಯನ್ನು ಇವರು ಎಂದಿಗೂ ತೋರಿಸಿಲ್ಲ. ರಾಮ ಮಂದಿರ ಕಟ್ಟಲು ಕೋಟ್ಯಾಂತರ ಜನರು ಪ್ರತಿ ಹಳ್ಳಿಗಳಿಂದ ಇಟ್ಟಿಗೆಗಳನ್ನು ಕೊಟ್ಟರು, ಹಣವನ್ನು ಕಳಿಸಿದರು. ಅದ್ಯಾವುದಕ್ಕೂ ಇವರು ಲೆಕ್ಕ ಕೊಡಲಿಲ್ಲ. ಈ ದೇಶಕ್ಕೆ ನಿಜವಾದ ಕಳಂಕ ಅಂದರೆ ಈ ಸಂಘ ಪರಿವಾರದವರೇ ಅಂತ ಹೇಳಬೇಕು. ಸಂಘ ಪರಿವಾರಕ್ಕೆ ನಿಜಕ್ಕೂ ಹಿಂದೂಗಳ ಮೇಲೆ ಕಾಳಜಿ ಇದ್ದರೆ ಬೀದಿಗಿಳಿಬೇಕಿತ್ತು. ಇಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಹಣದ ಕುರಿತು ಹೋರಾಟ ಮಾಡಬೇಕಿತ್ತು. ಆದರೆ ಹಿಂದೂ ಧರ್ಮವನ್ನು ಗುತ್ತಿಗೆ ತೆಗೆದುಕೊಂಡಿರೋರ ಹಾಗೆ ಮಾತನಾಡುವ ಇವರು ರಾಮ ಮಂದಿರದ ಆಡಳಿತ ಮಂಡಳಿಯಲ್ಲಿಯೇ ಇಷ್ಟು ದೊಡ್ಡ ಹಗರಣ ನಡೆದಿರುವಾಗ ಮೌನ ವಹಿಸೋದ್ಯಾಕೆ? ಬೇರೆ ಧರ್ಮದ ಬಗ್ಗೆ ಬಿಡಿ, ಹಿಂದೂ ಧರ್ಮದ ಬಗ್ಗೆಯೂ ಮಾತನಾಡುವ ಸಣ್ಣ ನೈತಿಕತೆಯೋ ಸಂಘ ಪರಿವಾರಕ್ಕೆ ಇಲ್ಲ.
ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿ ಬಗ್ಗೆ ಪ್ರಶ್ನೆ ಮಾಡಿದರೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಹಿಂದೂ ಧರ್ಮವೇ ನೋಂದಣಿ ಆಗಿಲ್ಲ ಅಂತ ಹಾರಿಕೆ ಉತ್ತರವನ್ನು ಕೊಟ್ಟು ತಪ್ಪಿಸ್ಕೊಳ್ತಾರೆ. ರಾಮ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದವರು ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರೆಲ್ಲ RSS ಸೇರಿದಂತೆ ಇದೇ ಸಂಘ ಪರಿವಾರದ ಅಂಗಸಂಸ್ಥೆಗಳಲ್ಲಿದ್ದವರು. ಇಂಥವ್ರನ್ನ ನಂಬ್ಕೊಂಡು ಸಾಮಾನ್ಯ ಯುವಕರು ನೀವು ಅಲ್ಲಿ ದೇವರನ್ನ ಉಳಿಸ್ತೀರಾ, ಧರ್ಮವನ್ನು ಕಾಪಾಡ್ತೀರಾ, ರಾಮ ಮಂದಿರವನ್ನು ಕಟ್ತೀರಾ ಅಂತ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಬಜರಂಗ ದಳವನ್ನು ಕಟ್ಕೊಂಡು ಶೂದ್ರ ದಲಿತ ಯುವಕರು ತಮ್ಮ ಮನೆ ಮಠಗಳನ್ನ ಬಿಟ್ಟು ಹೊಡೆದಾಟವನ್ನು ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಕೇಸ್ಗಳನ್ನ ಹಾಕ್ಸ್ಕೊಳ್ತಾರೆ, ಧರ್ಮದ ಹೆಸರಲ್ಲಿ ಕೊಲೆಗೂ ತುತ್ತಾಗಿದ್ದಾರೆ. ಆದರೆ RSSನವರು ರಾಮನ ಹೆಸರಿನಲ್ಲಿ ರಾಜಕೀಯವನ್ನು ಮಾಡಿದ್ದು ಬಿಟ್ಟರೆ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಆತನ ಗುಡಿಯಲ್ಲಿಯೇ ಕೋಟಿಗಟ್ಟಲೆ ಹಣವನ್ನು ಕೊಳ್ಳೆ ಹೊಡಿತಾರೆ. ಸಂಘ ಪರಿವಾರದಂಥ ಕಪಟ ಡೋಂಗಿ ಧರ್ಮ ರಕ್ಷಣೆಗೆ ನಮ್ಮ ಶೂದ್ರ ದಲಿತ ಯುವಕರು ಪ್ರಾಣವನ್ನು ಕೊಡಬೇಕಾ? ಹಿಂದೂ ಧರ್ಮ ಸಂಘ ಪರಿವಾರದಿಂದ ಯಾವತ್ತೂ ರಕ್ಷಣೆ ಆಗೋದಿಲ್ಲ. RSSನಿಂದ ಅಂದರೆ ಈ ಸಂಘ ಪರಿವಾರದಿಂದ ಆಗ್ತಾ ಇರೋದು ಮಾತ್ರ ಏನು ಅಂದರೆ ಗುರು ಕಾಣಿಕೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಪಡೆದು ಲೆಕ್ಕ ಕೊಡದೇ ಇರೋದು, ಹಿಂದೂ ಧರ್ಮದ ಹೆಸರು ಹೇಳಿ ರಾಜಕೀಯ ಮಾಡೋದು, ರಾಮನ ಜಪ ಮಾಡಿ ಅಧಿಕಾರ ಹಿಡಿದ ಮೇಲೆ ರಾಮನ ಗುಡಿಯಲ್ಲಿಯೇ ಕೊಳ್ಳೆ ಹೊಡೆಯೋದು. ಸಂಘ ಪರಿವಾರದಿಂದ ಹಿಂದೂ ಧರ್ಮಕ್ಕೆ ಕಪ್ಪು ಚುಕ್ಕೆ ಆಗ್ತಾ ಇದೆಯೇ ಹೊರತು ಗುಲಗಂಜಿಯಷ್ಟು ಒಳ್ಳೆಯದಾಗ್ತಾ ಇಲ್ಲ. ಕೋಟ್ಯಾಂತರ ಭಕ್ತರ ನಂಬಿಕೆ ಸ್ಥಳದಲ್ಲಿ ಕೋಟಿಗಟ್ಟಲೆ ಹಣ ಲಪಟಾಯಿಸಿರೋದು ಸಂಘ ಪರಿವಾರಕ್ಕೆ ಮತ್ತು ಬಜರಂಗ ದಳದ ಕಾರ್ಯಕರ್ತರಿಗೆ ಕಾಣಿಸ್ತಾ ಇಲ್ವೇ? ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನು ಮೊದಲು ನಿಲ್ಲಿಸಿ ಬೀದಿಗೆ ಇಳಿಬೇಕು. ಇಂಥ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.